श्रीगुरुभ्यो नमः। हरिः ओम्। ओं नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौरुषश्चैव चवनो जवनो भृगुः शवनकोष्टादशश्चेति ज्योतिष्शास्त्रप्रवर्तकाः। नमो ऋषिभ्यः नमो महद्भ्यः। ಪ್ರಿಯ ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ಸಿಂಹರಾಶಿಯವರಿಗೆ ಹೇಗಿದೆ ಈ ಒಂದು ಜುಲೈ ತಿಂಗಳ ಮಾಸ ಭವಿಷ್ಯ ಎಂಬುದನ್ನು ಗಮನಿಸೋಣ. ಯಾಕಂದರೆ ಸಿಂಹರಾಶಿಯವರಿಗೆ ಒಂದು ಹಂತಕ್ಕೆ ಸದ್ಯ ಗುರುಬಲ ಹೇಳುವಂಥದ್ದು ಸದ್ಯಕ್ಕೆ ಒಂಚೂರು ಬಂದಿದೆ ಅಂತಲೇ ಹೇಳಬೇಕು. ಯಾಕಂದರೆ ಗುರುವಿನ ಅನುಗ್ರಹ ಆಶೀರ್ವಾದ ಬಂದಿದೆ. ಮಘಾ ನಕ್ಷತ್ರ 1, 2, 3, 4ನೇ ಪಾದ, ಹುಬ್ಬ ನಕ್ಷತ್ರ 1, 2, 3, 4ನೇ ಪಾದ, ಉತ್ತರ ನಕ್ಷತ್ರ 1ನೇ ಪಾದ. ನೀವು ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ನಾವು ತಿಳ್ಕೊಳ್ಳೋಣ. ಹಾಗೆ ಸಿಂಹರಾಶಿಯವರೇ ನೋಡಿ, ಗ್ರಹಸ್ಥಿತಿ ಹೇಗಿದೆ ಈ ಜುಲೈ ತಿಂಗಳಲ್ಲಿ ಅಂತಂದರೆ, ರಾಶಿಯಲ್ಲಿ ಕುಜ ಮತ್ತು ಕೇತು, 12ನೇ ರಾಶಿಯಲ್ಲಿ ರವಿ ಬುಧರು, ಹಾಗೆ 11ನೇ ರಾಶಿಯಲ್ಲಿ ಗುರು, 10ನೇ ರಾಶಿಯ ಶುಕ್ರ, ಹಾಗೆ ಸಪ್ತಮದಲ್ಲಿ ರಾಹು, ಅಷ್ಟಮದಲ್ಲಿ ಶನಿ. ಹೀಗೆಲ್ಲ ನಿಮ್ಮ ಗ್ರಹಸ್ಥಿತಿ ಇದೆ. ಒಟ್ಟಿನಲ್ಲಿ ಸಿಂಹರಾಶಿಯವರಿಗೆ ಸ್ವಲ್ಪ ಶನಿ ಅಷ್ಟೊಂದು ಶುಭವನ್ನು ಉಂಟು ಮಾಡಲಿಕ್ಕಿಲ್ಲ. ಮತ್ತು ರಾಶ್ಯಾಧಿಪತಿಯು ಕೂಡ ಬುಧನ ಜೊತೆಗಿದ್ದಾನೆ, ಅವನು 12ನೇ ರಾಶಿಯಲ್ಲಿದ್ದಾನೆ. ಹಾಗಾಗಿ ಬುಧನಿಂದಲೂ ಸ್ವಲ್ಪ ಬದಲಾವಣೆಯನ್ನು ಕಾಣಬಹುದು ನೀವು. ನೋಡಿದ್ದು ಆಷಾಢ ಮಾಸ, ಜುಲೈ ತಿಂಗಳು. ಆಷಾಢ ಮಾಸದಲ್ಲಿ ಪ್ರತಿ ಶುಕ್ರವಾರವೂ ಕೂಡ ಲಕ್ಷ್ಮಿಯನ್ನು ಪೂಜೆ, ನಮಸ್ಕಾರ, ಆರಾಧನೆ ಮಾಡುವಂಥದ್ದು. ಹಾಗೆ 10ನೇ ತಾರೀಕಿಗೆ ಮರೆಯದೇ ಇದ್ದ ಹಾಗೆ ಗುರು ದರ್ಶನ, ಗುರು ಪ್ರಾರ್ಥನೆ ಮಾಡುವಂಥದ್ದು. ಯಾಕಂದರೆ ಗುರುವಿಂದ ಹೆಚ್ಚಿನದಾದಂತಹ ಫಲ ಸಿಗಬೇಕು ಅಂತಂದರೆ ಗುರುಪೂರ್ಣಿಮೆ ದಿವಸ ವಿಶೇಷವಾಗಿ ನಮಸ್ಕಾರವನ್ನು ಮಾಡಿಕೊಳ್ಳಿ. ಯಾಕಂದರೆ ಗುರು ಅಂತಂದರೆ ಎಲ್ಲ ಜಗತ್ತಿನ ಶ್ರೇಷ್ಠವಾದಂತಹ, ಅತ್ಯದ್ಭುತವಾದಂತಹ, ಚೈತನ್ಯಮಯವಾದಂಥ ಒಂದು ಶಕ್ತಿ. ಹಾಗಾಗಿ ನಗುರೋಹ ಅಧಿಕಂ ಎಂಬುದಾಗಿ ಶಾಸ್ತ್ರಗಳಲ್ಲೆಲ್ಲ ಕರೆದಿದ್ದಾರೆ. ಗುರುಗಿಂತ ಹೆಚ್ಚಿನದಾದಂಥ ಮೇಲುಮಟ್ಟದ ಯಾವುದೇ ಶಕ್ತಿಗಳು ಜಗತ್ತಿನಲ್ಲಿ ಇಲ್ಲ ಹೇಳೋದನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಗುರು ನಾಮಸ್ಮರಣೆ ಮರ್ಯಾದೆ ಮಾಡಬೇಕು. 14ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ ಇದೆ, 16ಕ್ಕೆ ಕರ್ಕಾಟಕ ಸಂಕ್ರಾಂತಿ, ಹಾಗೆ 17ಕ್ಕೆ ಚಾಮುಂಡೇಶ್ವರಿ ವ್ರತ, ಮತ್ತು 18ನೇ ತಾರೀಕು ಶುಕ್ರವಾರ, 21ಕ್ಕೆ ಏಕಾದಶಿ ಇದೆ, 22ನೇ ತಾರೀಕಿಗೆ ಮಹಾಪ್ರದೋಷ, 23ಕ್ಕೆ ಮಹಾಶಿವರಾತ್ರಿ, ಹಾಗೆ 24ಕ್ಕೆ ಜ್ಯೋತಿರ್ಭೀಮೇಶ್ವರ ವ್ರತ ಅಂತಿದೆ. ಹಾಗೆ ಇನ್ನು ಶ್ರಾವಣ ಮಾಸ 25ನೇ ತಾರೀಕಿಂದ ಶುರುವಾಗ್ತದೆ ನೋಡಿ. ಶ್ರಾವಣ ಮಾಸದಲ್ಲಿ ಪ್ರತಿ ತಿಂಗಳ ಹಾಗೆ ನಿಮಗೆ ವಿಶೇಷವಾಗಿ ಮಂಗಳಗೌರಿಯನ್ನು ಮಂಗಳವಾರ ಪೂಜೆ ಮಾಡುವಂಥದ್ದು. ಶ್ರಾವಣ ಶನಿವಾರ ಅಂಥೇಳಿ ಶಿವನನ್ನು ಮತ್ತು ವಿಷ್ಣುವನ್ನು ವಿಶೇಷವಾಗಿ ಪೂಜೆ ಮಾಡುವಂಥದ್ದೆಲ್ಲ ಇದೆ. 29ನೇ ತಾರೀಕಿಗೆ ನಾಗರ ಪಂಚಮಿ ಇದೆ. ಇದು ಬಹಳ ಮುಖ್ಯವಾಗಿ ನಾಗರ ಪಂಚಮಿ ದೊಡ್ಡ ಹಬ್ಬ. ನಮ್ಮ ಪುರಾಣಗಳಲ್ಲಿ, ಶಾಸ್ತ್ರಗಳಲ್ಲಿ, ನಮ್ಮ ಆಚರಣೆಯಲ್ಲಿ ದೊಡ್ಡದಾದಂಥ ಹಬ್ಬ. ಹಾಗಾಗಿ ಈಗೆಲ್ಲ ಒಂದು ಗ್ರಹಸ್ಥಿತಿ ಇದೆ. ಒಟ್ಟಿನಲ್ಲಿ ಆ ಗುರು ಭಗವಂತನ ಶುಭವನ್ನು ಉಂಟು ಮಾಡಲಿ. ಏನೇನಪ್ಪ ಸಿಂಹರಾಶಿಯವರಿಗೆ ಅಂತಂದರೆ, ಒಂದನೇದಾಗಿ ರಾಶಿಯಲ್ಲಿ ಕುಜನ ದೃಷ್ಟಿ ಅಥವಾ ರಾಶಿಯಲ್ಲಿ ಕುಜನಿದ್ದಾನೆ. ಹಾಗಾಗಿ ಕುಜನು ನಿಮ್ಮನ್ನು ಒಂದು ಹಂತಕ್ಕೆ ಬೆಳವಣಿಗೆ ಆಗುವ ಹಾಗೆ ಮಾಡ್ತಾ ಇದ್ದಾನೆ. ಈ ರಾಶಿಯ ರಾಜಕೀಯ ವ್ಯಕ್ತಿಗಳಿರಬಹುದು, ಅಥವಾ ಗೌರವಾನ್ವಿತ ವ್ಯಕ್ತಿಗಳಿರಬಹುದು, ಅಥವಾ ಧಾರ್ಮಿಕ ಸಂಸ್ಥೆಯ ಮುಖಂಡರಿರಬಹುದು. ನಿಮಗೆಲ್ಲ ನಿಮ್ಮ ಜೀವನದಲ್ಲಿ ಬಹಳಷ್ಟು ರೀತಿಯಾದಂತಹ ಬದಲಾವಣೆಗಳನ್ನು, ಸ್ಥಾನಮಾನಗಳನ್ನು, ಗೌರವಗಳನ್ನು ಈ ರವಿಯು ಕೊಡ್ತಾನೆ. ಎಷ್ಟೇ ನೀವು ಏನೇ ಪ್ರಯತ್ನ ಮಾಡಿದ್ರೂ ಕೂಡ ನಿಮಗೆ ಗ್ರಹಸ್ಥಿತಿ ಬಂದಾಗ ಹೆಚ್ಚಿನದಾದಂಥ ಫಲ ಸಿಗುತ್ತದೆ. ಗ್ರಹಸ್ಥಿತಿಯೇ ಇಲ್ಲ ಅಥವಾ ಗ್ರಹಾನುಗ್ರಹ ಇಲ್ಲ ಅಂತಾದರೆ ನಿಮಗೆ ಕಷ್ಟ ಆಗ್ತದೆ. ಹಾಗಾಗಿ ನಿಮ್ಮ ಸ್ಥಾನಮಾನಗಳು ಭದ್ರತೆಯಿಂದ ಕೂಡುವ ಹಾಗೆ ಮತ್ತು ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗುವ ಹಾಗೆ ಕುಜನು ಮಾಡ್ತಾನೆ ನೋಡಿ. ವಿಶೇಷವಾಗಿ ಭೂಮಿ ವ್ಯಾಪಾರ ವ್ಯವಹಾರ ಮಾಡೋವರಿಗೂ ಕೂಡ ಈ ತಿಂಗಳ ಹೆಚ್ಚಿನದಾದಂಥ ಲಾಭಾಂಶಗಳು. ಮತ್ತು ಸ್ವಲ್ಪ ವಿದೇಶ ಪ್ರಯಾಣ ಮಾಡಬೇಕು ಹೇಳುವಂಥವ್ರು, ಸಪ್ತಮದಲ್ಲಿ ನೋಡಿ ರಾಹು ಇದ್ದಾನೆ. ಹಾಗಾಗಿ ಏನಾದರೂ ಪ್ರಯಾಣಗಳು ಜಾಸ್ತಿ ಆಗ್ಬೋದು. ಧಾರ್ಮಿಕ ಕ್ಷೇತ್ರಗಳು ಅಥವಾ ಎಲ್ಲೋ ಹೊರಗಡೆ ಹೋಗುವಂಥದ್ದು, ಅಥವಾ ಕೆಲಸದ ನಿಮಿತ್ತವಾಗಿ ನೀವೆಲ್ಲೋ ಒಂದು ಕಡೆಗೆ ಹೋಗಬೇಕು ಅಂತ ಇಟ್ಕೊಳ್ಳಿ. ಅಂಥದ್ದೆಲ್ಲ ಈ ತಿಂಗಳಲ್ಲಿ ಅವಕಾಶಗಳು ಅದಾಗದ ಬರ್ತಾ ಹೋಗ್ತದೆ. ನೀವು ಏನು ಚಿಂತೆ ಮಾಡೋದು ಬೇಡ. ಹಾಗೆ ಅನಂತರದಲ್ಲಿ ನೋಡಿ, ಬುಧ ಮತ್ತು ರವಿ 12ನೇ ರಾಶಿಯಲ್ಲಿದ್ದಾರೆ. ಹಾಗಾಗಿ ಅದು ಒಂದಂತಕ್ಕೆ ಯೋಗವೂ ಕೂಡ ಆಗಿದೆ. ಆದರೆ ಈ ರಾಶಿಗೆ ಧನಾಧಿಪತಿಯೂ ಆಗ್ತಾನೆ, ಅವನು ಏಕಾದಶಪತಿಯೇ ಆಗ್ತಾನೆ. ಹಾಗಾಗಿ ಬುಧನಿಂದ ಒಂದಷ್ಟು ಚಿಂತನೆ ಮಾಡ್ತಾ ಹೋದರೆ ಮಕ್ಕಳ ಜೀವನದಲ್ಲಿ, ವಿದ್ಯಾರ್ಥಿಗಳ ಜೀವನದಲ್ಲಿ ಸ್ವಲ್ಪ ಬದಲಾವಣೆ ಆಗುವಂಥದ್ದು, ಒಳ್ಳೆಯದಾಗುವಂಥದ್ದು. ಮತ್ತು ದೊಡ್ಡ ದೊಡ್ಡ ಸ್ಕೂಲು ಕಾಲೇಜು ನಡೆಸ್ತಾ ಇರುವಂಥ ವ್ಯಕ್ತಿಗಳಿಗೆ ಇನ್ನೂ ಒಂದು ಒಳ್ಳೆಯ ರೀತಿಯಾಗಿ ಆಗುವಂಥದ್ದು. ನಿಮಗೆ ಖುಷಿಯಾಗತ್ತೆ ಜೀವನದಲ್ಲಿ, ಎಷ್ಟು ವಿದ್ಯಾರ್ಥಿಗಳು ಚೆನ್ನಾಗಿ ಓದ್ತಾ ಇದ್ದಾರಪ್ಪ, ಅಥವಾ ಏನೋ ನಿಮ್ಮ ಮನಸ್ಸಿಗೆ ಖುಷಿ ಸಂತೋಷ ಹೇಳುವಂಥದ್ದು ಜಾಸ್ತಿಯಾಗಿ ಆಗ್ತದೆ. ಅದನ್ನು ಅನುಭವಿಸಬೇಕು ಜೀವನದಲ್ಲಿ. ಯಾಕಂದರೆ ಎಲ್ಲವೂ ಕೂಡ ಹಣದಿಂದಲೇ ಉಂಟಾಗುವಂಥದ್ದಲ್ಲ. ಯಾಕಂದರೆ ನಿಮಗೆ ಭಗವಂತ ಸಿಂಹರಾಶಿಯವರಿಗೆ ಒಂದು ಹಂತಕ್ಕೆ ಐಶ್ವರ್ಯವನ್ನು, ಸಂಪತ್ತನ್ನು, 4 ಜನಕ್ಕೆ ಉಪಕಾರ ಮಾಡುವಂಥ ಬುದ್ಧಿಯನ್ನು,
ಮತ್ತು ಅಧ್ಯಕ್ಷ ಆಗುವಂಥ ಒಂದು ಯೋಗ್ಯತೆಯನ್ನು ಎರಡನ್ನೂ ಕೂಡ ಕೊಟ್ಟಿದ್ದಾನೆ ಭಗವಂತ. ಹಾಗಾಗಿ ಕೆಲವೊಂದು ಸಲ ಅದಕ್ಕೆ ಸಮಯ ಹೋಗಿಬಿಡುತ್ತೆ. ನಾವು ಮಾಡಿದಂತಹ ಕೆಲಸ ಹೇಗಾಗ್ತಾ ಇದೆ, ಇದರಿಂದ ಏನಾದರೂ ಜಗತ್ತಿಗೆ ಜನಕ್ಕೆಲ್ಲ ಅನುಕೂಲ ಆಗ್ತಾ ಇದೆಯಾ ಅಂಥೇಳಿ ಈ ತಿಂಗಳಲ್ಲಿ ನೀವು ನೋಡುವಂಥದ್ದು. ಎಷ್ಟೋ ಸಲ ಯಾರೋ ಒಬ್ಬರಿಗೆ ಕಷ್ಟದಲ್ಲಿದ್ದಾರೆ ಅಂತಂದರೆ 1,000, 5,000, 3,000 ಕೊಟ್ಟು ಬಿಡ್ತೀರಿ. ಆದರೆ ಅದು ಏನು ಉಪಯೋಗ ಆಗುತ್ತೆ ಹೇಳೋದನ್ನು ಕೂಡ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು. ಆದರೆ ಈ ತಿಂಗಳಲ್ಲಿ ಅಂತಹ ರಿಸಲ್ಟ್ ನಿಮ್ಮ ಕಣ್ಣು ಮುಂದೆ ಕಾಣ್ತದೆ. ನೀವು ಕೊಟ್ಟಂಥ ಹಣ ಇರಬಹುದು, ಅಥವಾ ಕೊಟ್ಟಂಥ ವಿದ್ಯೆ ಇರಬಹುದು, ಅಥವಾ ಕೊಟ್ಟಂಥ ಅಧಿಕಾರ ಇರಬಹುದು. ನೀವೆಲ್ಲವನ್ನು ಕೂಡ ಇನ್ನೊಬ್ಬರಿಗೆ ಧಾರೆ ಎರಿತಾ ಇದ್ದೀರಿ. ಆ ಧಾರೆ ಎರೆದಂತಹ ಏನೇನು ಒಳ್ಳೆಯ ಕೆಲಸಗಳಿದೆಯಲ್ಲ, ಅದು ಈ ತಿಂಗಳಲ್ಲಿ ನಿಮ್ಗೆ ಪರಿಣಾಮವಾಗಿ ಒಳ್ಳೆ ಥರದೆಲ್ಲ ತೋರಿಸ್ತದೆ. ಏನು ಹೆದರುವಂಥದ್ದು ಬೇಡ. ಹಾಗೆ ಅನಂತರ ಪಂಚಮಾಧಿಪತಿಯಾದಂತಹ ಗುರುವು ಕೂಡ ನಿಮ್ಗೆ ರಾಶಿಯಲ್ಲಿ ಏಕಾದಶಿಯಲ್ಲಿ ಕೂತಿದ್ದಾನೆ. ಹಾಗಾಗಿ ಒಂದು 5-6 ಸ್ವಲ್ಪ ನಿಮ್ಮ ಜೀವನದಲ್ಲೇ ಬದಲಾವಣೆ ಆಗಬಹುದು. ಒಂದು ಕೌಟುಂಬಿಕವಾದಂತಹ ಸಮಸ್ಯೆಗಳಿದ್ದರೆ, ಏನೋ ಗಂಡ ಹೆಂಡತಿ ಕಿರಿಕಿರಿ ಆಗ್ತಾ ಇದೆ, ಮನೆಯಲ್ಲೇನೋ ಸಮಸ್ಯೆಗಳಿದೆ, ಅಥವಾ ಸಂತಾನಗಳು ಸರಿಯಾದಂಥ ರೀತಿಯಲ್ಲಿ ಆಗ್ತಾ ಇಲ್ಲ, ಬರೀ ಔಷಧಿ ಉಪಚಾರಗಳನ್ನೇ ಮಾಡ್ತಾ ಇದ್ದಾನೆ, ಬರೀ ಯಾವುದೋ ಸಂತಾನದ ಪ್ರಯತ್ನ ಅಂತಂದರೆ ಔಷಧಿ ಉಪಚಾರಗಳೇ ಜಾಸ್ತಿ ಆಗ್ತಾ ಇದೆ ಅಂತಂದರೆ, ಔಷಧಿ ಉಪಚಾರಗಳು ಸ್ವಲ್ಪ ಕಡಿಮೆಯಾಗಿ ದೈವಾನುಗ್ರಹದಿಂದ ಸಂತಾನ ಆಗುವಂಥ ಸಾಧ್ಯತೆಗಳಿದೆ, ಅಥವಾ ಕನ್ಸೀವ್ ಆಗುವಂಥ ಸಾಧ್ಯತೆಗಳಿದೆ. ಯಾಕಂದರೆ ಇಷ್ಟು ದಿವಸ ನಿಮಗೆ ಏನಾಗಿತ್ತು ಅಂತಂದರೆ ರಾಹು ಕೂಡ ಅನುಕೂಲವಾಗಿರಲಿಲ್ಲ, ಶನಿಯೂ ಕೂಡ ಅನುಕೂಲವಾಗಿರಲಿಲ್ಲ. ಹಾಗಾಗಿ ಹೆಚ್ಚಿನದಾಗಿ ಗುರುವಿಂದ ಸಂತಾನಾದಿಗಳನ್ನು ಕೂಡ ನೀವು ನಿರೀಕ್ಷೆ ಮಾಡಬಹುದು ಈ ತಿಂಗಳಲ್ಲಿ ಅಂತೇಳಿ ಹೇಳ್ತೇನೆ. ಮತ್ತು ಹಣಕಾಸಿನ ವಿಷಯದಲ್ಲಿ ಯಾವುದೋ ಒಂದು ಹಣಕಾಸು ಬರಬೇಕು, ಅಥವಾ ಯಾವುದೋ ಒಂದು ಬಿಸ್ನೆಸ್ಸನ್ನು ಶುರು ಮಾಡಬೇಕು ಅಂದರೆ ಈ ತಿಂಗಳಲ್ಲಿ ಮಾಡಿ, ಏನೂ ಚಿಂತೆ ಮಾಡುವಂಥದ್ದು ಬೇಡ. ಆದರೆ ಸ್ವಲ್ಪ ಜಾಗ್ರತೆಯನ್ನು ಮಾಡಿ. ಯಾಕಂದರೆ ಕೆಲವೊಂದು ಸಲ ನೀವು ಕಬ್ಬಿಣ ಇರಬಹುದು. ಯಾಕಂದರೆ ಈ ರಾಶಿಯವರಿಗೆ ಕಬ್ಬಿಣವು ಅಷ್ಟೊಂದು ಹೆಚ್ಚಿನದಾಗಿ ಆಗೋದಿಲ್ಲ. ಕೆಲವೊಂದು ಫೈನಾನ್ಸ್ ಮಾಡುವಂಥ ವ್ಯಕ್ತಿಗಳಿರಬಹುದು. ನಿಮಗೆಲ್ಲ ಸ್ವಲ್ಪ ಹೊಡೆತ ಬಿದ್ದಿದೆ, ಸಾಕಷ್ಟು ರೀತಿಯಲ್ಲೇ ಬಿದ್ದಿದೆ, ಸ್ವಲ್ಪ ಅಂತೆಲ್ಲ. ಹಾಗಾಗಿ ಸ್ವಲ್ಪ ಎಲ್ಲ ವಿಷಯದ ಬಗ್ಗೆನೂ ನಾಳೆಗೆ ಏನು ಕೆಲಸ ಮಾಡ್ತಾನೆ ಅಥವಾ ಏನು ಬಿಸ್ನೆಸ್ ಮಾಡ್ತಾನೆ ಅದ್ರ ಬಗ್ಗೆ ಸಂಪೂರ್ಣವಾದಂಥ ತಿಳುವಳಿಕೆಗಳನ್ನು ಪಡೆಯುವಂಥ ಪ್ರಯತ್ನವನ್ನು ಮಾಡಿ. ಫಸ್ಟು ಲರ್ನ್ ಮಾಡಬೇಕು, ಅನಂತರ ರನ್ ಮಾಡಲಿಕ್ಕೆ ಹೋಗಬೇಕು. ಚೆನ್ನಾಗಿ ಫಸ್ಟು ತಿಳ್ಕೊಳ್ಬೇಕು. ನಾವು ಓದೇ ಇಲ್ಲ, ಯಾವುದ್ರ ಬಗ್ಗೆನೂ ತಿಳುವಳಿಕೆ ಇಲ್ಲ ಅಂತಂದರೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಫಸ್ಟು ತಿಳುವಳಿಕೆಯನ್ನು ಪಡೆಯುವಂಥ ಪ್ರಯತ್ನವನ್ನು ಈ ತಿಂಗಳಲ್ಲಿ ವಿದ್ಯೆಯೂ ಕೂಡ ನಿಮಗೆ ಹೆಚ್ಚಾಗಿ ತಲೆಗೆ ಹತ್ತುತ್ತದೆ ಅಂತೇಳಿ ಹೇಳ್ಬೋದು. ಹಾಗಾಗಿ ವಿದ್ಯಾರ್ಥಿಗಳ ಜೀವನಕ್ಕೂ ಕೂಡ ಶುಭ ಅಂತಲೂ ಕೂಡ ನಾವು ಗಮನಿಸಬಹುದು. ಅನಂತರ ಶುಕ್ರನೂ ಕೂಡ ಭಾಗ್ಯರಾಶಿಯಲ್ಲಿದ್ದಾನೆ. ಭಾಗ್ಯರಾಶಿಯ ಶುಕ್ರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮನೆಗೇನಾದರೂ ಒಂದು ನೂತನವಾದಂಥ ವಸ್ತುವನ್ನು ಖರೀದಿ ಮಾಡುವಂಥದ್ದು, ಮನೆಗೆ ಪೇಂಟಿಂಗ್ ಮಾಡುವಂಥದ್ದು, ಅಥವಾ ಮನೆ ಸ್ವಚ್ಛ ಮಾಡುವಂಥದ್ದು, ಮನೆಗೆ 4 ಜನ ಅತಿಥಿಗಳನ್ನು ಕರೆಯುವಂಥದ್ದು, ಇದೆಲ್ಲ ಶುಕ್ರ ಕೊಡ್ತಾನೆ ನಿಮಗೆ. ಏಕೆಂದರೆ ಎಷ್ಟೋ ಸಲ ಧನ್ಯೋ ಗೃಹಸ್ಥಾಶ್ರಮ ಎಂಬುದಾಗಿ ಹೇಳಿದರೆ, ಗೃಹಸ್ಥಾಶ್ರಮ ಧನ್ಯತೆ ಆಗಬೇಕು ಅಂತಂದರೆ ಒಳ್ಳೆಯ ಕೆಲಸವನ್ನು ನಾವು ಮಾಡಬೇಕು. ಇಷ್ಟ ಕೆಲಸ, ಪೂರ್ತ ಕೆಲಸ ಅಂತ 2 ಹೇಳ್ತಾರೆ ಶಾಸ್ತ್ರಗಳಲ್ಲಿ. ಇಷ್ಟ ಕೆಲಸ ಅಂದರೆ ನನಗೆ, ನನ್ನ ಹೆಂಡತಿ ಮಕ್ಕಳು ಸಂಸಾರಕ್ಕೆ ಅಂತ ಮಾಡುವಂಥದ್ದು. ಪೂರ್ತ ಕೆಲಸ ಅಂತಂದರೆ ದೇವಾಲಯ ಇರಬಹುದು, ಸಾರ್ವಜನಿಕವಾದಂಥ ಕ್ಷೇತ್ರ ಇರಬಹುದು, ಅಥವಾ ಉದ್ಯಾನಗಳಿರಬಹುದು, ಅಥವಾ ಕೆರೆ ಕಟ್ಟೆಗಳಿರಬಹುದು. ಇದನ್ನೆಲ್ಲ ನಾವು ನಿರ್ಮಾಣ ಮಾಡುವಂಥದ್ದಕ್ಕೆ ಪೂರ್ತ ಕರ್ಮ ಅಂತೇಳಿ ಹೇಳ್ತಾರೆ. ಆ ಪೂರ್ತ ಕರ್ಮಗಳು ಅನಂತವಾದಂಥ ಫಲಗಳನ್ನು ನೀಡುತ್ತದೆ. ಈಗ ನೀವೆಲ್ಲ ಜಾಸ್ತಿಯಾಗಿ ಸಿಂಹರಾಶಿಯವರು ಪೂರ್ತ ಕರ್ಮಗಳನ್ನೇ ಜಾಸ್ತಿಯಾಗಿ ಮಾಡುತ್ತೀರಿ. ನೀವು ಎಲ್ಲೇ ಹೋಗಲಿ, ಒಂದು ದೇವಸ್ಥಾನ ಕಟ್ತಾ ಇದ್ದಾರೆ ಅಂದರೆ, ಇಲ್ಲಪ್ಪ ನನ್ನೊಂದು 50 ಮೂಟೆ ಸಿಮೆಂಟ್ ಹಾಕಪ್ಪ, ಅಥವಾ ಒಂದಷ್ಟು 25,000 ರೂಪಾಯಿ ಕಂಬಿಯನ್ನು ನಾನು ಕೊಡಿಸ್ಕೊಡ್ತೇನಪ್ಪ. ಹೀಗೆ ಆ ಮನೋಭಾವನೆ ಇದೆ ನೋಡಿ, ಅದು ಬಹಳ ಒಳ್ಳೆಯದಾದಂಥದ್ದು. ಯಾಕಂದರೆ ನಾವು ಒಬ್ಬರೇ ಮಾಡಲಿಕ್ಕಾಗದೇ ಇದ್ದರೂ ಕೂಡ ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವರೇ ಸಹಾಯ ಮಾಡಿದಾಗ ಅವತ್ತು ಹೆಚ್ಚಿನದಾದಂಥ ಫಲವನ್ನು ಕೊಡುತ್ತದೆ. ಜೀವನದಲ್ಲಿ ನಾವೆಲ್ಲ ಎಷ್ಟೋ ಮಾಡಿ ಕಳ್ಕೊಂಡ್ಬಿಡ್ತೇವೆ, ಆದರೆ ಒಳ್ಳೆಯ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸ ಮಾಡುವಂತಹದ್ದು ಇವತ್ತಿನ ದಿವಸ ಉಳ್ಕೊಳ್ತದೆ. ಮಕ್ಕಳು ಮೊಮ್ಮಕ್ಕಳು ಕೂಡ ನಮ್ಮನ್ನೇ ಒಂದು ದೇವಸ್ಥಾನಕ್ಕೆ ಹೋದಾಗ, ನೋಡಿ ಸ್ವಾಮಿ, ಇದು ನಮ್ಮ ತಾತವರು ಕಟ್ಟಿಸಿದಂತಹ ಗೋಪುರ, ಅವರಿಗೆ ತುಂಬ ಕಷ್ಟ ಇತ್ತಂತೆ, ಆದರೂ ಆ ದೇವರಲ್ಲಿ ಹರಕೆ ಮಾಡಿದಾಗ ತುಂಬ ಹಣ ಬಂತು, ಕಟ್ಟಿಸಿದ್ದಾರೆ ಅಂತೇಳಿ ಅಂದರು. ಹಾಗಾಗಿ ನಾವು ಏನೇ ಮಾಡಿದ್ರೂ ಕೂಡ ಒಂದು ಒಳ್ಳೆಯ ಕೆಲಸ ಅಂತೇಳಿ ಮಾಡಿದಾಗ ಜೀವನದಲ್ಲಿ ಯಾವಾಗೂ ನಮ್ಮ ಕೈಯಲ್ಲಿ ಮಾಡಲಿಕ್ಕಾಗುತ್ತೋ ಇಲ್ಲ, ಸಮಯ ಇದ್ದಾಗ, ಅವಕಾಶಗಳು ಅದಾಗ ಒದಗಿ ಬಂದಾಗ ನಾವು ಖಂಡಿತವಾಗೂ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಬೇಕು. ಅದು ಯಾವತ್ತೂ ಉಳಿತದೆ, ಅದು ಬೆಳೀತದೆ. ಅದರಿಂದ ಇಮಿಡಿಯೇಟಾಗಿ ನಮಗೇನಂತಂದರೆ ಇವತ್ತಿನ ದಿವಸ ಯಾವುದೋ ಒಂದು ಕಣ್ಣಿಗೆ ಕಾಣುವಾಗ ರಿಟರ್ನ್ ಬರದೇ ಇರಬಹುದು, ಆದರೆ ಆ ಪುಣ್ಯಾಂಶ ಹೇಳುವಂಥದ್ದು ಇದೆಯಲ್ವಾ, ಅದು ನಮಗೆ ಕಣ್ಣಿಗೆ ಕಾಣುವುದಿಲ್ಲ. ಈಗ ಜೀವನದಲ್ಲಿ ಕೆಲವೊಂದಷ್ಟು ಕೆಲಸಗಳು ಕಣ್ಣಿಗೆ ಕಾಣುತ್ತದೆ, ಕೆಲವೊಂದಷ್ಟು ಕೆಲಸಗಳು ಕಣ್ಣಿಗೆ ಕಾಣುವುದಿಲ್ಲ. ಆ ಕಣ್ಣಿಗೆ ಕಾಣದೇ ಇದ್ದರೂ ಕೂಡ ಬಹಳ ಸೂಕ್ಷ್ಮವಾದಂಥ ರೀತಿಯಲ್ಲಿ ನಮ್ಮ ಮೇಲೆ ಅದೆಲ್ಲ ಪರಿಣಾಮವನ್ನು ಉಂಟು ಮಾಡುತ್ತದೆ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಳ್ಳೆಯ ಕೆಲಸಗಳನ್ನು ಕೂಡ ಈ ರಾಶಿಯವರು ಪ್ರಯತ್ನ ಮಾಡ್ತಾ ಇದ್ದೀರಿ. ಅದನ್ನು ಬಿಡದೇ ಮಾಡಿ. ನೀವು ಎಷ್ಟೋ ಸಲ ಒಂದು ಸಲ ಕೆಲಸ ಮಾಡ್ತೇವೆ, ಅದನ್ನು ಬಿಟ್ಟು ಬಿಡ್ತೇವೆ. ಹಾಗೆ ಮಾಡಬಾರ್ದು. ಪುನಃ ಪುನಃ ಮಾಡಿದಾಗ ಮಾತ್ರ ಹೆಚ್ಚಿನದಾದಂತಹ ಒಂದು ಉತ್ತಮವಾದಂಥ ಫಲ. ಇನ್ನು ಒಂದು 5-6 ಜಾಗ್ರತೆಗಳನ್ನು ಕೂಡ ಹೇಳಬೇಕು. ಒಂದನೇದಾದಂಥ ಜಾಗ್ರತೆ ಏನಂದರೆ, ನಿಮ್ಮ ಶರೀರದಲ್ಲಿ ಸ್ವಲ್ಪ
ಶರೀರ ಹೀಟ್ ಆಗುವಂಥದ್ದು, ಮನಸ್ಸಿಗೆ ಸಮಾಧಾನ ಇರುವಂಥದ್ದು, ಎಲ್ಲೋ ಒಂದು ಕಡೆಗೆ ಮನಸ್ಸಿಗೆ ಕೆಲಸ ಮಾಡ್ಬೋದಾಗಿತ್ತು, ಮಾಡಬಾರ್ದಾಗಿತ್ತು, ಹೀಗೆ ನಿಮ್ಮ ಮನಸ್ಸಿಗೆ ದ್ವಂದ್ವವಾದಂತಹ ಒಂದು ಚಿಂತೆ ತೀರ್ಮಾನಗಳಾಗುತ್ತೆ. ಹಾಗಾಗಿ ನೀವು ಫಸ್ಟ್ ಮಾಡಬೇಕಾದ್ದು ಏನಪ್ಪ ಅಂತಂದರೆ, ಒಂದು ದೃಢವಾದಂಥ ನಿರ್ಧಾರಗಳನ್ನು ಮಾಡಿ. ನಿರ್ಧಾರದಲ್ಲಿ ವ್ಯತ್ಯಾಸ ಆಗಬಹುದು. ನಿರ್ಧಾರ ಸರಿಯಿಲ್ಲ ಅಂತಾದರೆ ವ್ಯತ್ಯಾಸಗಳು ಕೂಡ ಬರುವಂಥ ಸಾಧ್ಯತೆಗಳಿದೆ. ಇದು ಒಂದನೇದಾಗಿ ಜಾಗ್ರತೆ. ಎರಡನೇದಾಗಿ ನಿಮ್ಮ ವೈಯಕ್ತಿಕವಾದಂಥ ಆರೋಗ್ಯದಲ್ಲಿ ಜಾಗ್ರತೆ ಅಂತ ಹೇಳಿದೆ. ಮೂರನೇದಾಗಿ ನೋಡಿ, ಈ ಒಂದು ತಿಂಗಳಲ್ಲಿ ಯಾರೋ ಒಬ್ಬರು ತುಂಬ ನಂಬಿಕೊಂಡಂತಹ ವ್ಯಕ್ತಿಗಳಿಂದ ಸ್ವಲ್ಪ ಕಿರಿಕಿರಿ ಸಮಸ್ಯೆಗಳಾಗುತ್ತೆ. ಅಥವಾ ಹಣಕಾಸು ಯಾರೋ ಒಬ್ಬರಿಗೆ ಕೊಟ್ಟು ಕಳಿಸ್ತೀರಿ, ಅವರು ತೆಗೆದುಕೊಂಡು ಎಲ್ಲೋ ಒಂದು ಕಡೆ ಹೋಗಿಬಿಡ್ತಾರೆ. ಅಥವಾ ಏನೋ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಹಣಕಾಸನ್ನು ಇಟ್ಕೊಂಡಿರ್ತೀರಿ, ಎಲ್ಲೋ ಒಂದು ಕಡೆಗೆ ದುಡ್ಡನ್ನು ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ, ಅನಂತರ ಇನ್ನೂ ಒಳ್ಳೆ ರೀತಿಯಾದಂಥ ಆಫರ್ ಬರುತ್ತೆ. ಹೀಗಾಗಿ ಎಲ್ಲವನ್ನು ಸ್ವಲ್ಪ ನೋಡಿಕೊಂಡು ಪ್ರಯತ್ನಾದಿಗಳನ್ನು ಮಾಡಿ. ಅನಂತರದಲ್ಲಿ ಒಂದು ಮನೆಯಲ್ಲೇ ಇರುವಂತಹ ಒಂದು ಪ್ರಾಣಿಗೋ ಅಥವಾ ಪಕ್ಷಿಗಳಿಗೋ ಹೀಗೆ ಏನೋ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂಥ ಚಾನ್ಸಸ್ ಇದೆ. ಹಾಗಾಗಿ ಎಲ್ಲ ಪ್ರಾಣಿಗಳನ್ನು ಕೂಡ ತುಂಬ ಜಾಗ್ರತೆಯಿಂದ ಕಾದುಕೊಳ್ಳಿ, ರಕ್ಷಣೆಯಿಂದ ಇಟ್ಕೊಳ್ಳಿ, ಆರೋಗ್ಯವಾಗಿರುವ ಹಾಗೆ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಎಲ್ಲರಿಗಿಂತ ಮೇಲ್ಮಟ್ಟದ ಆರೋಗ್ಯ ಅಂಥೇಳಿ. ಹಾಗಾಗಿ ಅಂತಹ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳುವ ಹಾಗೆ ಮಾಡಿಕೊಳ್ಳಿ. ಇನ್ನು ನಕ್ಷತ್ರ ಪರಿಹಾರಗಳು ಏನು ಅಂಥೇಳಿ ನಾವು ನೋಡೋಣ. ಅದರ ಪೂರ್ವದಲ್ಲಿ ನೋಡಿ, ವಿಶಾಖ ನಕ್ಷತ್ರ 6ನೇ ತಾರೀಕಿಗೆ ಇದೆ. 6ನೇ ತಾರೀಕಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಬೋದು. ಮತ್ತು 10ನೇ ತಾರೀಕಿಗೆ ಗುರು ಪೂರ್ಣಿಮೆ ಇದೆ. ಆ ದಿವಸ ಗುರುವನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ನಮಸ್ಕಾರಗಳನ್ನು ಮಾಡಿಕೊಳ್ಳಿ, ಬಹಳ ಶುಭವಾಗ್ತದೆ. ಇನ್ನು ನಕ್ಷತ್ರ ಪರಿಹಾರಗಳೇನಪ್ಪ ಅಂತಂದರೆ, ಮಘ ನಕ್ಷತ್ರದವರು 10ನೇ ತಾರೀಕಿಗೆ ಎಲ್ಲಾದರೂ ನಿಮ್ಮ ಹತ್ತಿರದಲ್ಲಿ ಆಶ್ರಮ ಸಂಸ್ಥಾನಗಳಿದ್ದರೆ ಹೋಗಿ ಆ ಗುರು ಸೇವೆ, ಗುರು ಪ್ರಾರ್ಥನೆ ಮಾಡ್ತಾ ಬನ್ನಿ, ಅದರಿಂದ ಬಹಳ ಶುಭವಾಗ್ತದೆ. ಇನ್ನು ಮಘ ನಕ್ಷತ್ರ, ಹುಬ್ಬ ನಕ್ಷತ್ರವು ಎಷ್ಟು ಸಾಧ್ಯ ಆಗುತ್ತೆ ನೋಡಿ, 29ನೇ ತಾರೀಕಿಗೆ, ಹೌದು 29ನೇ ತಾರೀಕಿಗೆ ನಾಗರ ಪಂಚಮಿ ಇದೆ. ಹಾಗಾಗಿ 29ನೇ ತಾರೀಕು ಎಷ್ಟಾಗುತ್ತೋ ಅಷ್ಟು ನಾಗರ ಪೂಜೆ ನಮಸ್ಕಾರ ಪ್ರಾರ್ಥನೆ ಮಾಡಿ. ನಾಗರ ಪಂಚಮಿ ದಿವಸ ಮಾಡೋದ್ರಿಂದ ಬಹಳ ಒಳ್ಳೆಯದಾಗತ್ತೆ. ಉತ್ತರ ನಕ್ಷತ್ರ 1ನೇ ಪಾದ, ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ನೋಡಿ. ಈ ಶುಕ್ರವಾರ ಬರ್ತದೆ ಅಲ್ಲ ಆಷಾಢ ಮಾಸದಲ್ಲಿ, ಹಾಗಾಗಿ ಪ್ರತಿ ಶುಕ್ರವಾರವೂ ಕೂಡ ಆ ಲಕ್ಷ್ಮೀನಾರಾಯಣ ದೇವರನ್ನು ಪ್ರಾರ್ಥನೆ ಮಾಡುವಂಥದ್ದು. ಅದರ ಜೊತೆಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಸಂಧ್ಯಾಕಾಲದಲ್ಲಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ನಮಸ್ಕಾರ ಮಾಡ್ತಾ ಬನ್ನಿ, ಇದರಿಂದ ಬಹಳ ಶುಭವಾಗ್ತದೆ. ಮಂಗಲವಾಗಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.